ಫಸ್ಟ್ ಪ್ರೆಗ್ನೆನ್ಸಿ ತುಂಬಾ ಈಸಿಯಾಗಿ ಕನ್ಸೀವ್ ಆಗಿದ್ವಿ, ಬಟ್ ಈ ಸತಿ ಆಲ್ಮೋಸ್ಟ್ 1 ಇಯರ್ ಇಂದ ಟ್ರೈ ಮಾಡ್ತಾ ಇದೀವಿ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ಇದನ್ನ ನಾವು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಸೆಕೆಂಡರಿ ಇನ್ಫರ್ಟಿಲಿಟಿನ ಯಾವ ತರ ಡಯಾಗ್ನೋಸ್ ಮಾಡಬೇಕು ಮತ್ತೆ ಇದು ಯಾತಕ್ಕಾಗುತ್ತೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಯೂಶಲಿ ಸೆಕೆಂಡರಿ ಇನ್ಫರ್ಟಿಲಿಟಿ ಅನ್ನೋದು ಏಜಿಂಗ್ ಪ್ರಾಸೆಸ್ ಇಂದ ಆಗಬಹುದು. ನೀವು ಫಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದಾಗ ಸಾಕಷ್ಟು ಯಂಗ್ ಏಜ್ ಅಲ್ಲಿ ಪ್ಲಾನ್ ಮಾಡಿರ್ತೀರಾ, ಮತ್ತೆ ಇವಾಗ ನಿಮ್ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏಜ್ ಅಬೌವ್ 35 ಅಲ್ಲಿ ಫರ್ಟಿಲಿಟಿ ನ್ಯಾಚುರಲ್ ಆಗಿ ಡಿಕ್ಲೈನ್ ಆಗುತ್ತೆ, ಅಂದ್ರೆ AMH ಕಮ್ಮಿ ಆಗಬಹುದು ಬಿಕಾಸ್ ಆಫ್ ದ ಏಜಿಂಗ್ ಪ್ರಾಸೆಸ್. ಅದೇ ತರ ನಿಮ್ಗೆ ಕೋಮಾರ್ಬಿಡಿಟೀಸ್ ಅಂದ್ರೆ ಥೈರಾಯ್ಡ್ ಕಂಡೀಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಪಾಲಿಸಿಸ್ಟಿಕ್ ಓವರೀಸ್, ಮತ್ತೆ ವೇರಿಯಸ್ ಅದರ್ ಡಯಾಬಿಟಿಸ್, ಹೈಪರ್ಟೆನ್ಷನ್, ಈ ತರ ಎಲ್ಲ ಕಂಡೀಷನ್ಸ್ ಸ್ಟಾರ್ಟ್ ಆಗಬಹುದು. ಅದೇ ತರ ಮೇಲ್ಸ್ ಅಲ್ಲಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್, ಒಬಿಸಿಟಿ, ಆಲ್ಕೋಹಾಲಿಸಮ್, ಸ್ಮೋಕಿಂಗ್, ಇದೆಲ್ಲದ್ರಿಂದಾನು ಸ್ಪರ್ಮ್ ಕ್ವಾಲಿಟಿ ಡಿಪ್ ಆಗಬಹುದು. ಈ ಕಂಡೀಷನ್ಸ್ ಇಂದ ಡಿಲೇ ಇನ್ ಪ್ರೆಗ್ನೆನ್ಸಿ ಆಗಬಹುದು. ಅದೇ ತರಹ ಫಸ್ಟ್ ಪ್ರೆಗ್ನೆನ್ಸಿ ಏನಾದ್ರೂ ನಿಮ್ಗೆ ಸಿಸೇರಿಯನ್ ಡೆಲಿವರಿ ಆಗಿದ್ರೆ, ಒಬ್ಬೊಬ್ಬರಿಗೆ ಸಿಸೇರಿಯನ್ ಡೆಲಿವರಿ ಆದ್ಮೇಲೆ ಇನ್ಫೆಕ್ಷನ್ ಒಳಗಡೆ ಆಗಿ ನಿಮ್ಗೆ ಅದರಿಂದ ಯೂಟ್ರಸ್ ವಾಲ್ ಗೆ ಅಂಟ್ಕೊಳೋದು ಅಥವಾ ಟ್ಯೂಬ್ಸ್ ಬ್ಲಾಕ್ ಆಗೋದು, ಇದೆಲ್ಲ ಕಂಡೀಷನ್ಸ್ ಇಂದಾನು ನಿಮ್ಗೆ ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಆಗಬಹುದು. ಈ ಕಂಡೀಷನ್ಸ್ ನ ನಾವು ನಿಮ್ದು ಹಾರ್ಮೋನಲ್ ಸ್ಟೇಟಸ್ ಮತ್ತೆ ನಿಮ್ AMH ಮತ್ತೆ ಸ್ಪರ್ಮ್ ಅನಾಲಿಸಿಸ್, ಹಾಗೆ ಟ್ಯೂಬ್ಸ್ ಬ್ಲಾಕ್ ಇದೆಯಾ ಓಪನ್ ಇದೆಯಾ ಎಲ್ಲದನ್ನು ತಿಳ್ಕೊಂಡು ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡಿದಾಗ ನಿಮ್ಗೆ ಸೆಕೆಂಡರಿ ಇನ್ಫರ್ಟಿಲಿಟಿ ಇಂದ ಟ್ರೀಟ್ಮೆಂಟ್ ಸಿಗುತ್ತೆ. ಈ ಪ್ರಾಬ್ಲಮ್ ನಿಮ್ಗೆ ಯಾರಿಗಾದ್ರೂ ಇದ್ರೆ ಅಥವಾ ನೀವು ಯಾರಾದ್ರೂ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತ ಅನ್ಕೊಂಡ್ರೆ ನೀವು ನಮ್ಮನ್ನ ಆನ್ಲೈನ್ ಕನ್ಸಲ್ಟ್ ಮಾಡಬಹುದು.